ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ ಪೂಜೆ ಮಾಡೋದ್ರಿಂದ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಸೊ ಹೋದ ವಾರ ರಾಯರ ಪೂಜೆ ಹೇಗೆ ಮಾಡಬೇಕು ಅಂತ ಹಾಕಿದ್ದೆ ಅಲ್ವಾ, ಆ ವಿಡಿಯೋಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಸೊ ಹಾಗೆಯೇ ಒಂದಿಬ್ಬರು ಕ್ವಶನ್ಸ್ ಕೂಡ ಕೇಳಿದರು. ಸೊ ಏನಪ್ಪ ಅಂತಂದರೆ, ರಾಯರ ಪೂಜೆ ಬೆಳಗ್ಗೆ ಮಾಡಬೇಕಾ ಅಥವಾ ಸಂಜೆ ಮಾಡಬೇಕಾ ಸಿಸ್ಟರ್ ಹೇಳಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಸೊ ರಾಯರ ಪೂಜೆ ಬೆಳಗ್ಗೆನೇ ಮಾಡಬೇಕು, ಅದೇ ಶ್ರೇಷ್ಠ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ಟೈಮಲ್ಲಿ ರಾಯರ ಪೂಜೆ ಮಾಡಬೇಕು ಅಂತ. ಆದಷ್ಟು ಬೆಳಗ್ಗೆ ಟೈಮಲ್ಲೇ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ. ಸೊ ಸ್ವಲ್ಪ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು, ದೇವ್ರ ಕೋಣೆ ಎಲ್ಲ ಸ್ವಚ್ಛ ಮಾಡಿಕೊಂಡು, ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಪೂಜೆ ಮಾಡಿ. ಸೊ ಶ್ರದ್ಧೆ ಭಕ್ತಿಯಿಂದ ನೀವು ಎಷ್ಟು ನೀಟಾಗಿ ಪೂಜೆ ಮಾಡ್ತೀರೋ ಅಷ್ಟು ಬೇಗ ರಾಯರ ಅನುಗ್ರಹ ಆಗುತ್ತೆ. ಹಾಗೆ ನಿಮಗೂ ನೆಮ್ಮದಿ ಅನ್ನೋದು ಸಿಗುತ್ತೆ, ಹಾಗೆ ಸಮಾಧಾನವೂ ಆಗುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ. ಸೊ ನಾನು ಯಾವ ರೀತಿ ರಾಯರ ಪೂಜೆನ ಮಾಡ್ತೀನಿ ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೋಡ್ಬೋದು. ಸೊ ಹೇಗೆ ಮಾಡ್ತೀನಿ ಅಂತ. ನಾನಂತೂ ತುಂಬಾ ಸರಳವಾಗಿ ಮಾಡ್ತೀನಿ ರಾಯರ ಪೂಜೆನ. ಯಾವುದೇ ರೀತಿ ನಾನು ಆಡಂಬರವಾಗಿ ರಾಯರ ಪೂಜೆಯನ್ನು ಮಾಡೋದಿಲ್ಲ. ಸೊ ನೋಡ್ತಿದ್ದೀರಿ ಅಲ್ವಾ, ಇಷ್ಟೇ ಸಿಂಪಲ್ಲಾಗಿ ರಾಯರ ಪೂಜೆಯನ್ನು ಮಾಡ್ತೀನಿ. ಯಾರು ಬೇಕಾದರೂ ಮಾಡ್ಬೋದು ಈ ಪೂಜೆಯನ್ನು, ತುಂಬಾ ಸರಳವಾಗಿದೆ. ಸೊ ನಾನು ಪೀಠನ ಬರಿತೀನಿ. ಸೊ ಪೀಠನ ಯಾವ ರೀತಿ ಬರೆಯೋದು ಅಂತ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ನೋಡಿದ್ರಿ ಅಲ್ವಾ. ಸೊ ಪೂಜೆ ಎಲ್ಲ ಮುಗೀತು. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಉಪವಾಸ ಇರ್ತೀನಿ. ಸೊ ಹಾಗಾಗಿ ನಾನು ಒಂದು ರೆಸಿಪಿಯನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಉಪವಾಸ ಇರೋರಿಗೆ ಹಾಗೆ ಡಯಟ್ ಮಾಡೋರಿಗೂ ಕೂಡ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಏನು ರೆಸಿಪಿ ಅಂತಂದರೆ ಸಾಬುದಾನ ಕಿಚಡಿ. ಇದು ತುಂಬಾ ಈಸಿ ಮಾಡ್ಕೊಳ್ಳೋದು, ಹಾಗೆ ಉಪವಾಸ ಇರೋರಿಗಂತೂ ತುಂಬಾ ಒಳ್ಳೆಯದು ಇದು. ಹಾಗೆ ಡಯಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 3/4 ಕಪ್ಪಷ್ಟು ಸಬ್ಬಕ್ಕಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಹಾಕ್ಕೊಂಡ್ಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 3 ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು. ಸೊ ನೋಡಿ, ನೀಟಾಗಿ ಕ್ಲೀನ್ ಆಗಬೇಕು. ಸೊ ತೊಳ್ಕೊಂಡಿದ್ದೀನಿ. ಇವಾಗ ಸಬ್ಬಕ್ಕಿ ಮುಳುಗೋವಷ್ಟು ನೀರು ಹಾಕ್ಕೊಳ್ಳೋಣ. ಸೊ ನೋಡಿ, ಸಬ್ಬಕ್ಕಿ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಒಂದು 3ರಿಂದ 4 ಅವರ್ ನೆನೆಯೋದಕ್ಕೆ ಬಿಡಬೇಕು. ಸೊ ನೋಡಿ, ಒಂದು 3 ಅವರ್ ನೆನೆಸ್ಕೊಂಡಿದ್ದೀನಿ ನಾನು. ಸೊ ಈ ರೀತಿ ಚೆನ್ನಾಗಿ ನೆಂದಿದೆ. ಸೊ ಪ್ರೆಸ್ ಮಾಡಿದರೆ ಸಾಕು, ಈ ರೀತಿ ಆಗುತ್ತೆ. ಸೊ ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ಸಬ್ಬಕ್ಕಿಗೆ. ಸೊ ಇವಾಗ ಒಂದು ಬಾಣಲಿನ ಇಟ್ಬಿಟ್ಟು ಗ್ಯಾಸ್ ಮೇಲೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪಕ್ಕಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಬೇಕು ಇದನ್ನು. ಸೊ ಇವಾಗ ಎಲ್ಲ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಬೇಕು. ಸೊ ಅದಾದ ನಂತರ ನಾನು ಒಂದು 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಸೊ ನೋಡಿ, 1-2 ನಿಮಿಷ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮುಂಚೆನೇ ನೆನೆಸ್ಕೊಂಡು ಇಟ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸೊ ನೋಡಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಈ ರೆಸಿಪಿಯನ್ನು. ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮುಂಚೆನೇ ಬೇಯಿಸ್ಕೊಂಡು ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು 10 ನಿಮಿಷ ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 1-2 ನಿಮಿಷ ಬೇಯಿಸ್ಕೊಳ್ಬೇಕು. ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲಿವರೆಗೂ ಅಂತಂದರೆ ಸಬ್ಬಕ್ಕಿ ಬೆಂದಮೇಲೆ ಅದರ ಕಲರು ಚೇಂಜ್ ಆಗುತ್ತೆ. ಸೊ ಗೊತ್ತಾಗುತ್ತೆ ಬೆಂದಮೇಲೆ. 1-2 ನಿಮಿಷ ಬೇಯಿಸ್ಕೊಳ್ಳೋಣ ಸಬ್ಬಕ್ಕಿಯನ್ನು. ಸಬ್ಬಕ್ಕಿ ಬೇಯೋಷ್ಟರೊಳಗೆ ನಾವಿಲ್ಲಿ ಶೇಂಗಾ ಬೀಜ ಪೌಡರ್ನ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ 1/4 ಕಪ್ಪಷ್ಟು ಶೇಂಗಾ ಬೀಜನ ಹುರಿದ್ಬಿಟ್ಟು ಸಿಪ್ಪೆನ ತೆಗೆದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು, ಈ ರೀತಿ ಪೌಡರು ರೆಡಿಯಾಗುತ್ತೆ. ಸೊ ನೋಡಿ, ಈ ರೀತಿ ತರಿಯಾಗಿ ಇರಬೇಕು ಶೇಂಗಾ ಬೀಜ ಪೌಡರು. ಸೊ ಇವಾಗ ಸಬ್ಬಕ್ಕಿನೂ ಕೂಡ ಚೆನ್ನಾಗಿ ಬೆಂದಿದೆ. ಸೊ ನೋಡ್ತಿರ್ಬೋದು ನೀವು, ಕಲರು ಕೂಡ ಚೇಂಜ್ ಆಗಿದೆ ಸಬ್ಬಕ್ಕಿದು. ಸೊ ನೋಡಿ, ಬೆಂದಿದ್ದರೆ ಈ ರೀತಿ
ಪ್ರೆಸ್ ಮಾಡಿದರೆ ಸಾಕು ಮೆತ್ತಗಿರುತ್ತೆ. ಸೊ ಇವಾಗ ಬೆಂದಿದೆ ಅಂತ. ಇವಾಗ ನಾನು ಮುಂಚೆನೇ ಮಾಡ್ಕೊಂಡಿರೋ ಶೇಂಗಾ ಬೀಜ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಕೂಡ ಹಾಕ್ಕೊಳ್ಬೋದು ಶೇಂಗಾ ಬೀಜ ಪೌಡರು. ಸೊ ಒಬ್ಬೊಬ್ಬರು ಇಷ್ಟಪಡಲ್ಲ ಶೇಂಗಾ ಬೀಜ ಪೌಡರ್ನ ಜಾಸ್ತಿ ಹಾಕಿದರೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಶೇಂಗಾ ಬೀಜ ಪೌಡರ್ ಹಾಕಿದ ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ಮೇಲೆ 2 ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು. ಸೊ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡಬೇಕಾದ್ರೆ ನೀವು ದಪ್ಪ ತಳ ಇರೋ ಪಾತ್ರೆನಲ್ಲಾದರೂ ಅಥವಾ ನಾನ್ ಸ್ಟಿಕ್ ಬಾಣಲಿನಲ್ಲಾದರೂ ಮಾಡ್ಕೊಳ್ಬೇಕು. ಸೊ ತೆಳುವಾಗಿದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಸಾಬುದಾನ ಕಿಚಡಿ ಆಗಿದೆ ಅಂತ. ಸೊ ಈ ರೀತಿ ಇರಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ ಸಾಬುದಾನ ಕಿಚಡಿ ಯಾವ ರೀತಿ ಮಾಡೋದು ಅಂತ. ಉಪವಾಸ ಇರೋರಿಗೂ ಹಾಗೆ ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ. ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.